ಸಾವ್ಕಾರ ಮಂದಿಗೆಲ್ಲ ನಮಸ್ಕಾರ ರೀ. ನಾನು ನಿಮ್ಮ ಅಕ್ಷಯ್. ಎಲ್ಲ ಹೆಂಗದ್ರಿ? ಎಲ್ಲ ಚಲೋ ಅದಾರ ಅನ್ಕೋತನು. ದ ಲಾಸ್ಟ್ ಡೇ ಆಫ್ ನಮ್ಮ ಫ್ಯಾಮಿಲಿ ಟ್ರಿಪ್ ನೋಡ್ರಪ್ಪ ಹೆಂಗಿತ್ತಂದ್ರೆ ಫುಲ್ ಮಜಾಲೆ ಮುಗಿದು ಹೋಗಿತ್ತು. ಸಾವ್ಕಾರ ಮಂದಿ ಪನಾಲ್ಗಢ್ ಹೇಳ್ಕೋ ಹಂಗೆ ಐತಿ, ಮಸ್ತ್ ಐತಿ. ಹೋಗಬೇಕು, ನೋಡಬೇಕು, ತಿರ್ಗ್ಯಾಡಕ್ಕೆ ಎನರ್ಜಿ ಬೇಕು ನೋಡ್ರಪ್ಪ. ಯಾಕಂದ್ರೆ ಒನ್ ಡೇದಾಗ ಮುಗಿಯುವಂಥದ್ದಲ್ರಿ ಇದು ಅಂದರ್ ವಾವ್ ನೋಡ್ರಪ್ಪ. ಇಲ್ಲಿ ನಾ ಬಂದೀನಿ ಏನಂದ್ರೆ ಇಲ್ಲಿ ಕೋಟೆ ಕಟ್ಟಿದ್ದಾರು ಆ ಟೈಮ್ದಾಗ. ಮತ್ತು ಇಲ್ಲಿ ಕೆಳಗಡೆ ಒಂದು ಏನಂದ್ರೆ ಬಾವಿ ಐತಿ ಸಾವ್ಕಾರ ಮಂದಿ. ಅಲ್ಲಿ ಈಗ ಹೋಗೋಕ್ಕಂತೂ ಅಲೌಡ್ ಇಲ್ಲ, ಬಟ್ ನೀರಂತೂ ಫುಲ್ ಇದ್ದು ಬಾವಿ ಒಳಗೆ ಎಲ್ಲ ಇಳಿದು ಹೋಗಿ ನೋಡಿ ಬರತ್ತಿರು. ಮತ್ತು ಹಂಗೆ ಮ್ಯಾಲೆ ಹತ್ತಿ ಹೋದ್ರಂದ್ರೆ ನಿಮ್ಗೆ ಫಸ್ಟ್ ಕ್ಲಾಸ್ ಶಾಂತ ವಾತಾವರಣ ಇರೋವಂಥದ್ದು ಕುಂಡಾಕ್ ಮಸ್ತ್ ಐತೆ ನೋಡ್ರಪ್ಪ. ಇದೆಲ್ಲ ಕರಿ ಕಲ್ಲಿನಿಂದ ಮಾಡೋರು, ಭಾಳ ಚಂದ ಐತೆ ನೋಡೋಕೆ. ಒಳಗೆ ನೀವು ಹೋಗಿ ನೋಡ್ಬೋದು ಮತ್ತು ಫೋಟೋಸ್ ತಕ್ಕೋಬೋದು. ಬೆಸ್ಟ್ ಪಕ್ಕಿ ನಮ್ಮ ಫ್ಯಾಮಿಲಿದವ್ರು ನೋಡ್ರಪ್ಪ ಎಲ್ಲ ಜಾಗ ಹಿಡ್ಕೊಂಡು ನಿಂತು ಫೋಟೋ ತಕ್ಕತ್ತಿರು ಫುಲ್ಲ. ನಾನೇ ಹುಲಿಗಳೆಲ್ಲ ತಕ್ಕೊಲಿ, ನಾವು ಮುಂದೆ ಹೋಗಿ ನೋಡಿ ಬರ್ನು ಅಂತೇಳಿ ನೋಡ್ರಪ್ಪ ಹೋಗಿ ನೋಡಕ್ಕೆ ಹೊತ್ನಿ. ನಾನು ಸ್ಟೆಪ್ಸ್ ಹತ್ತಿ ಇಳಿದು ಹೋಗಿ ನೋಡಿ ಬನ್ನಿ. ಆಮೇಲೆ ತದ ನಂತರ ಮ್ಯಾಲೆ ಹೋಗಿ ನೋಡ್ನಿ. ಮ್ಯಾಲೂ ಚಲೋ ಐತ್ರಿ ಸಾವ್ಕಾರ ಮಂದಿ ಹೋಗಿ ನೋಡೋಕೆ, ಹಂಗೇನು ಕೆಟ್ಟಿಲ್ಲ ಹೇಳಕ್ಕೂ ಹಂಗೆ. ನೋಡ್ರಿ ಎಲ್ಲ ಮ್ಯಾಲೆ ಕಾಕಿಗಳೆಲ್ಲ ಹೆಂಗೆ ನಿಂತಾರ ನೋಡ್ರಪ್ಪ. ಇಲ್ಲಂತೂ ಒಬ್ಬ ಕಾಕ ಶಕ್ತಿಮಾನ್ ನಿತ್ತಂಗೆ ಫೋಟೋ ತಕ್ಕೋತಾನೋ, ನಿಮಗೆ ತೋರಿಸ್ತಾನ್ರಿ ಮ್ಯಾಲಿಂದ ಪೂರ್ವ ವ್ಯೂ ಮಸ್ತ್ ಅಂತ ಹೇಳಿ. ಸಾವ್ಕಾರ ಮಂದಿ ಮಸ್ತ್ ಮಜಾ ಬರ್ತೈತೆ ನೋಡ್ರಿ. ಫ್ಯಾಮಿಲಿ ಜೊತೆ ಇರ್ಬೇಕ್ರಿ, ಒಟ್ಟು ಧುಮ್ಮಡಿ ಆಗ್ತೈತಿ. ಇಲ್ಲಾಂದ್ರೆ ಇಬ್ಬರು ಇದ್ರೆ ಏನು ಧುಮ್ಮಡಿ ಆಗಂಗಿಲ್ಲ ರೀ. ಯಾಕಂದ್ರೆ ಇವು ಇಂಥ ಪ್ಲೇಸ್ ಹೆಂಗೆ ಅದಾವ ಅಂದ್ರೆ, ಒಂದು ನೀವು ಕಪಲ್ ಜೊತೆ ಬಂದ ನಿಮ್ಮ ಕಪಲ್ ತೊಗೊಂಡು ಕೊಂಡೋದ, ಇಲ್ಲಾಂದ್ರೆ ಒಂದು ನೀವು ಫ್ಯಾಮಿಲಿ ಜೊತೆ ಬಂದ ಫ್ಯಾಮಿಲಿ ತೊಗೊಂಡು ಧುಮ್ಮಡಿ ಹಾಕೋದು ನೋಡ್ರಪ್ಪ. ಇಲ್ಲಿ ಬನ್ನಿ ಕಾಕ, ಇಲ್ಲಿ ಹೆಂಗೆ ಪಾರಿವಾಳ ಕೂತೈತೆ ನೋಡ್ರಿ. ಪಾರಿವಾಳ ನೋಡ್ರಿ ಅದು ಅವನು ಹಾರವತ್ತು ಅಂಜಿಕೆ ಇಲ್ಲಿದ್ದಕ್ಕೆ ಅವನು ಅದರದನಿ. ಮತ್ತು ನಾನು ಬ್ಯಾಡ್ ಬಿಡಂತ ಹೇಳ್ಬೋದೇನು ರೀ. ನೋಡ್ರಿ ಇಲ್ಲಿ ಹೋಗೋಣ ಕಾಕ ಫುಲ್ ಬೆಂಕಿ ಫೋಟೋ ಶೂಟ್ ಮಾಡ್ಕೋತಿದ್ದ. ಅವ್ನು ತೋರಿಸ್ತಾನೆ ಕಾಕ. ಅಲ್ಲದ ನೋಡ್ರಿ ಅವನು ನಿಂತಾನ. ನಾನು ಹೇಳಿಗಲ್ಲ ಟಿ ಶರ್ಟ್ ಕಾಕ ನೋಡ್ರಿ ಈ ಕಾಕನ ಪೋಸ. ನಾವು ಥರದ ಹೀರೋ ಆಗ್ಯಾನ. ಹೀರೋ ಚಸ್ಮಾ ಹಾಕೊಂಡ್ ಹಿಂಗೆ ಹೀರೋ ಆಗಿ ನಿಂತು ಪೋಸ್ ಕೊಡ್ಬೇಕು ನೋಡ್ರಪ್ಪ ಸಾವ್ಕಾರ ಮಂದಿ. ನಾ ವಿಡಿಯೋ ಮಾಡಕತ್ತಾನ ಅಂತೇಳಿ ಕಾಕ ಅಂತೂ ಫುಲ್ ಮತ್ತೊಂದು ಜರ ಪೋಸ್ ಕೊಡಕತ್ತಾನ ಹೊರತು ಅವನವ್ನು ಬಿಟ್ಟು ಜಾಗ ಬಿಡೋಲ್ಲ ನೋಡ್ರಿ. ಸಲ್ಮಾನ್ ಖಾನ್ ಕೀ ಕಾಕಂದ ಹವಾ ನೋಡ್ರಿ ಹೆಂಗೆ ನೋಡ್ತಾನೆ ಲುಕ್. ಕಳ್ಳ ಲುಕ್ ನೋಡ್ರಿ ಅವ್ನು ಕಾಕದ ಮಗಂದ. ಅವನ ಥರದ ನಡ್ರಪ್ಪ ಅಂಥೇಳಿ ನಾ ಅಂತೂ ಇಲ್ಲಿ ಏನಿಲ್ಲ ಜಾಸ್ತಿ ಕೆಳಗೆ ಹೋಗೋನು. ಫ್ಯಾಮಿಲಿ ಅಂತೂ ಎಲ್ಲ ದಾಟಿ ಮುಂದೆ ಹೋಗಿತ್ತು ನೋಡ್ರಪ್ಪ. ನಾ ಇಲ್ಲಿ ಮ್ಯಾಲೆ ಬಂದು ವಿಡಿಯೋ ಮಾಡ್ಕೋತಕ್ಕ. ಇನ್ನು ಮತ್ತೆ ಇವ್ರನ್ನ ಹುಡ್ಕ್ಯಾಡ್ಕೊಂಡು ಹೋಗ್ಬೇಕಲ್ಲ, ಯಾಕಂದ್ರೆ ನಾವು ಜಲ್ದಿ ಸಿಗಂಗಿಲ್ಲ. ಅದೊಂದು ಟೆನ್ಷನ್ ರೀ. ನಾವು ಆ ಥರದ ಹುಡ್ಕ್ಯಾಡ್ದು ಅಂದ್ರೆ ಒಂದು ದೊಡ್ಡ ಟೆನ್ಷನ್. ಯಾಕಂದ್ರೆ ಗ್ಯಾಂಗ್ ಹುಯಿ ಅಂತ ನೋಡ್ತಕ್ಕಂದ್ರೆ ಗಪ್ಪ ಗಾಯಬಾಗಿ ಮಾಯಾಗಿ ಹೋಗಿರ್ತೈತೆ ನೋಡ್ರಪ್ಪ. ನೋಡ್ರಿ ಇಲ್ಲಿದೆಲ್ಲ ಗಾಯಬಾಗಿ ಎಸ್ಕೇಪ್ ಆಗಿದ್ದಾರು, ಅಲ್ಲಿ ಮುಂದೆ ಹೋಗಿದ್ದಾರು. ಅವ್ರನ್ನ ಫಾಲೋ ಮಾಡೋನು. ಇದನ್ನು ನೋಡ್ರಪ್ಪ ಅಂದರ್ ವಾವದ ಬಾಜುಕ ಜಸ್ಟ್ ಒಂದು ಕೋಟೆ ಐತಿ. ಹಿಂಗೆ ಉದ್ದಕ್ಕೆ ನಡ್ಕೊಂಡು ಹೋಗೋದು ನೋಡ್ರಿ. ಇದು ನೋಡ್ರಿ ಏನು ಕೋಟೆ ನಿಮಗೆ ವ್ಯೂ ಕಾಣೈತಲ್ಲ. ಏನಿಲ್ಲ ರೀ, ಎಲ್ಲ ಇಷ್ಟ ಐತಿ. ಯಾಕಂದ್ರೆ ಆಲ್ಮೋಸ್ಟ್ ಇದು ಒಂದು ಪ್ರೊಟೆಕ್ಷನ್ಸ್ ಎಲ್ಲ ಕಟ್ಟಿರೋದು ಕೋಟೆ ಐತ್ರಿ. ದಿವಾರದ ಇವೆಲ್ಲ ಕಲ್ಲಿನ ಕೋಟೆ. ಆಮೇಲೆ ಇದನ್ನ ಇಷ್ಟ ನೋಡೋದು ನೋಡ್ರಿ. ಆಮೇಲೆ ಇಲ್ಲಿ ನಮಗೆ ಇಬ್ಬರು ಮಂದಿ ಹುಲಿಗಳು ಫುಲ್ ಸ್ಟಂಟ್ ಮಾಡತ್ತಾರ ನೋಡ್ರಿ ಸಾವ್ಕಾರ ಮಂದಿ. ಮುಂದೆ ನಿಮಗೆ ತೋರಿಸೋಣ ಏನು ಸ್ಟಂಟ್ ಅಂದ್ರೆ ರೀ. ಇಂಥ ಜಾಗದಾಗ ಸ್ಟಂಟ್ ಮಾಡಕ್ಕೆ ಹೋಗ್ತಾರೋ, ಸ್ಟಂಟ್ ಜರ ಮಿಸ್ ಆದ್ರೆ ಟಂಟ್ ಆಗಿ ಎಲ್ಲ ಟೆಂಟ್ ಹೊಡ್ಕೊಂಡು ಹೋಗ್ತಾರೆ ನೋಡ್ರಪ್ಪ. ಆದರೂ ಏನು ಮಾಡೋರು ಮಾಡಲಿ ಅನ್ನೋದು ಅವ್ರವ್ರ ವಯಸ್ಸ, ಅವ್ರವ್ರ ದಿವಸ. ಏನು ಹೇಳಕ್ಕೆ ಬರ್ತೈತೆ ರೀ ಸಾವ್ಕಾರ ಮಂದಿ. ನಾ ಅಂತೂ ನೋಡ್ಕೊಂತ ಹೊಂಟೀನಿ ರೀ. ಮ್ಯಾಲಂತೂ ಏನು ಹೋಗಲಿಲ್ಲ, ಯಾಕಂದ್ರೆ ಮ್ಯಾಲೆ ಹೋಗಿ ನಿಂತು ತಮ್ಮ ಹೆಸರು ಹೇಳಿ ಒದರಾತಿರು. ನಾ ಯಾರು ಹೆಸರು ಒದರ್ಲಿ, ನನಗೆ ಸಾಕಾಗೈತಿ ಬಿಸಿಲಾಗ ಅಂತೇಳಿ ನಡೆದು ನೋಡ್ರಪ್ಪ ಮುಂದೆ ಹಂಗೆ ಕ್ಯಾಮ್ರಾ ಹಿಡ್ಕೊಂಡ. ಬರ್ರಿ ನಿಮಗೆ ಸ್ಟಂಟ್ ಮಾಡೋ ಟಂಟ್ ಮ್ಯಾನ್ಗಳು ನಿಮಗೆ ತೋರಿಸ್ತಾನು. ಭಾರಿ ಇರ್ತದ್ರಿ ಮಂದಿ. ಇಂಥ ಪ್ರವಾಸಿ ಸ್ಥಾನಗಳಿಗೆ ಹೋಗಿ ಏನು ಮಾಡ್ತಾನೆ, ದೊಡ್ಡ ಸ್ಟಂಟ್ ಮಾಡ್ತಾರೆ ನೋಡ್ರಿ. ಹೋದ್ರಲ್ಲ ಇಬ್ಬರು ಮಂದಿ ಅವ್ರ ಸಾವ್ಕಾರಗಳು ಅವರು ನೋಡ್ರಿ. ಅವ್ರು ಏನು ಮಾಡಕತ್ತೀರಂದ್ರೆ ಹತ್ತಿ ಇಳಿದು ಮಾಡತ್ತೀರ ಆ ಪ್ಲೇಸ್ದಿಂದ. ಇವ್ರು ಹಿಂಗೆ ಸ್ಟಂಟ್ ಮಾಡಕ್ಕೆ ಹೋಗ್ತಾರೆ ರೀ. ಬಿದ್ದ ಕೈಕಾಲು ಮುರ್ಕೊಂಡ ಗೊಟಕಂದು ಹೋಗ್ತಾರೋ. ಇವ್ರು ಹೋಗೋದಲ್ದ ಮಂದಿಗೆ ತ್ರಾಸ ಮಾಡಿ ಹೋಗ್ತಾರೆ ನೋಡ್ರಿ. ಅದಕ್ಕೆ ನಾನೇ ನಮ್ಮ ಮ್ಯಾಳೆ ಹುಡ್ಕ್ಯಾಡ್ಕೊಂತ ಬನ್ನಿ ನೋಡ್ರಿ. ಎಲ್ಲ ಮ್ಯಾಳೆ ಊಟದ ತಯಾರಿ ಮಾಡಾಕತ್ತಿತ್ತು. ನಾನೀಗ ಹೊಟ್ಟೆ ಹಸದಾವು, ಊಟ ಮಾಡೋನು. ನಾನೀಗ ಊಟ ಮುಗಿಸ್ದವ್ರನ್ನ ಎಲ್ಲರೂ ಕಾರ್ಯಕ್ರಮ ಮಾಡಕ್ಕೆ ಚಾಲು ನೋಡ್ರಪ್ಪ. ನಮ್ಮ ಹುಡುಗಿ ಅಂತೂ ಪುಚ್ಚಿ ಗಿರ್ಚ ಹಾಡ್ತಾಳೆ ನೋಡ್ರಿ. ನಮ್ಮ ಅನ್ನ ಫುಲ್ ಮೈಕ್ ಹಿಡ್ಕೊಂಡು ಸಜ್ಜನ್ ಲೋಕೇಶ್ ಕತೆ ಫುಲ್ ಆ್ಯಂಕರಿಂಗ್ ಮಾಡತ್ತಿದ್ದು ನೋಡ್ರಪ್ಪ. ಹುಲಿಗಳು ಎಲ್ಲ ಫುಲ್ ಜೋಶ್ಲೆ ಆಟ ಆಡಕತ್ತಿದ್ದು. ಬಾಲ್ ಯಾರ ಕೈಯಾಗ ಉಳಿತು ಅವರ ಸೋತಂಗೆ ನೋಡ್ರಿ. ಅದರ ಸಲುವಾಗಿ ಎಲ್ಲರೂ ಫುಲ್ ಒಬ್ರಿಗಿಂತ ಒಬ್ರು ಜೋರ್ಲೆ ಆಟಾಡಿ ನಾ ಗೆಲ್ಬೇಕು ನೀ ಗೆಲ್ಬೇಕಂತ ಸ್ಟ್ರಾಟಜಿಗಳು ಮಾಡತ್ತಿರು. ಅವ್ರನ್ನ ಮೇಂಟೈನ್ ಮಾಡೋದು ಒಂದು ದೊಡ್ಡ ಸ್ಟ್ರಾಟಜಿ ಆಗಿದ್ರೆ, ಅವ್ರ ಸೋತ ಮೇಲೆ ಅವ್ರ ಕಡೆ ಪನಿಷ್ಮೆಂಟು ಮಾಡಿಸೋದು ಒಂದು ದೊಡ್ಡ ಸ್ಟ್ರಾಟಜಿ ಆಗಿತ್ತು. ಯಾಕಂದ್ರೆ ಎಲ್ಲ ಹುಡುಗರು ಫುಲ್ ಜೋಶ್ಲೆ ಆಟ ಆಡುವ. ಯಾವಾಗ ಅವು ಸೋಲ್ತವ್ರಲ್ಲ ಅವ ಈ ಪನಿಷ್ಮೆಂಟ್ ಕೊಟ್ಟಿದ್ದು ಮಾಡಕ್ಕೆ ನಾವಲ್ಲಿ ನೀವಲ್ಲಿ ಯಪ್ಪ ಏನು ರೀ ಎಲ್ಲರೂ ಕಾಣತ್ತೀರಿ ನೋಡ್ರಪ್ಪ. ನಾಗವಲ್ಲಿ ಈಗತ್ತೆ. ಆದ್ರೆ ನಮ್ಮ ಅಕ್ಕಗಳು ಬಿಡುವಾರಾಗಿರಿ ನೋಡ್ರಪ್ಪ ಸಾವ್ಕಾರ ಮಂದಿ. ಅವ್ರ ಮಕ್ಕಳನ್ನ ಹಿಡಿದು ಜಬರ್ದಸ್ತಿ ಪರ್ಫಾರ್ಮೆನ್ಸ್ ಮಾಡಕ್ಕೆ ಹಚ್ಚತ್ತಿರ್ರಿ. ಏನು ಅನ್ನಿಲ್ಲ ಅಂದ್ರು ನಮ್ಮ ದೇವ್ರ ಮಂತ್ರ ಐತಿರಲ್ಲ, ಮಂತ್ರ ಹೋಗೋದು ಓಂ ಭಟ್ ಸ್ವಾಹ ಅನ್ನಕತ್ತಿರಾದ್ರೆ ಬಿಡುವಾರಾಗಿರಿ ನೋಡ್ರಪ್ಪ. ಈ ಸ್ಪಿರಿಟ್ ಬೇಕನ್ನೋ ನಾವು ಹುಡುಗರ ಒಳಗೆ. ಯಾಕಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದು ಅವ್ರಿಗೆ ಇರ್ಬೇಕು ನೋಡ್ರಿ.
ಸಾವ್ಕಾರ ಮಂದಿ ನಮ್ಮ ಮಹಿಳಾ ಗ್ಯಾಂಗ್ ಅಂತೂ ಫುಲ್ ಆ್ಯಕ್ಟಿವ್ ಐತೆ ನೋಡ್ರಪ್ಪ. ಯಾಕಂದ್ರೆ ಎರಡೂ ಹುಡುಗಿಯರು ಮಸ್ತ್ ಕ್ಲಾಸ್ ಹಾಡು ಆಡೋದು ಮತ್ತು ಏನೈತ್ರಿ ನಮ್ಮ ಲೇಡೀಸ್ ಗ್ಯಾಂಗ್ ಎಲ್ಲ ಏನಿದ್ರಿ ಏನು ಆ್ಯಕ್ಟಿವಿಟಿ ಮಾಡತ್ತಿತ್ತು. ಬಟ್ ನಮ್ಮ ಬಾಯ್ಸ್ ಗ್ಯಾಂಗ್ ಐತ್ರಲ್ಲ ಅದು ಭಾಳ ಮಂಡ ಐತ್ರಿ ಸಾವ್ಕಾರ ಮಂದಿ. ಏನೂ ಮಾಡಂಗೇ ಇಲ್ಲ ನೋಡ್ರಪ್ಪ. ಲೇಡೀಸ್ ಗ್ಯಾಂಗ್ ಪಾಪ ಎಷ್ಟು ಚಂದ ಒಂದಕ್ಕಿಂತ ಒಂದು ಆ್ಯಕ್ಟಿಂಗ್ ಮಾಡಿ ಎಲ್ಲರೂ ಮನೋರಂಜನೆ ಮಾಡಕತ್ರ. ನಾವು ಇದರ ಒಂದು ಸೈಡ್ ಬಾಯ್ಸ್ ಗ್ಯಾಂಗ್ ಇದ್ರು ಇದೇನೂ ಮಾಡಲಿಲ್ಲ. ಆದ್ರೆ ಮುಂದೆ ನಮ್ದು ಒಂದು ಹುಲಿ ಬರ್ತದೆ ರೀ ಸಾವ್ಕಾರ ಮಂದಿ. ಫಸ್ಟ್ ಕ್ಲಾಸ್ ಡ್ಯಾನ್ಸ್ ಮಾಡಿ ತೋರಿಸ್ತದೆ ನಿಮ್ಗೆ ಅಪ್ಪು ಸರ್ದ ಆ ಡ್ಯಾನ್ಸು ನಿಮಗೆ ತೋರಿಸೋನು. ಅದಕ್ಕಿಂತ ಪೈಲ ಈ ಡ್ಯಾನ್ಸ್ ನೋಡ್ರಿ. ನಮ್ಮ ಅಕ್ಕನ ಮಗಳು ನೋಡ್ರಪ್ಪ ಸಾವ್ಕಾರ ಮಂದಿ ಇವ್ರು ಬೆಸ್ಟ್ ಡ್ಯಾನ್ಸ್ ಮಾಡ್ತಾವೆ. ಈಗ ಡೇರಿಂಗ್ ಅಂತೂ ನೋಡಿ ಎಲ್ಲರೂ ಸಲಾಮ್ ಮಾಡ್ಬೇಕು ನೋಡ್ರಪ್ಪ. ಈಗ ಬಂದು ನೋಡ್ರಿ ಮೇನ್ ಹುಲಿ ವ್ಯಾಯಾಮ ಮಾಡ್ದೋ ಡ್ಯಾನ್ಸ್ ಮಾಡ್ದೋ ಗೊತ್ತಿಲ್ಲ. ಆದ್ರೆ ಫುಲ್ ಆ ಥರದ ಅಪ್ಪು ಸರ್ ಹಾಕಿ ಸಾಂಗ್ ಹಚ್ಚಿ ಗೆಳೆಯ ಗೆಳೆಯ ಸಾಂಗ್ ಐತಿರಲ್ಲ ಎಲ್ಲ ದೋಸ್ತಿ ನೆನಪು ಮಾಡಿ ಹೋಗ್ಬಿಟ್ಟು ನೋಡ್ರಪ್ಪ. ಅಂತೂ ಇಂತೂ ಫೈನಲ್ ಫೈಟ್ ನಡತ್ತಿತ್ತು ರೀ. ಫೈನಲ್ ಫೈಟ್ನಾಗ ಯಾರು ಗೆಲ್ತಾರೆ ನೋಡೋಣ ಬರ್ರಿ ಸಾವ್ಕಾರ ಮಂದಿ. ವಿನ್ನರ್ಗೆ ಒಂದು ಸ್ಪೆಷಲ್ ಪ್ರೈಸ್ ಇಟ್ಟಿದ್ದು. ಎಲ್ಲ ಆಟ ಮುಗೋಕುಲ್ಲೇ ನಮ್ಮ ದೊಡ್ಡಪ್ಪರು ಎಲ್ಲರನ್ನೂ ಗೊಳೆ ಮಾಡಿಸಿ ದೇವ್ರ ಮಂತ್ರ ಅನಿಸಿರು ನೋಡ್ರಿ. ಇನ್ನೇನು ರೀ ಸಾವ್ಕಾರ ಮಂದಿ ಪ್ರಾರ್ಥನಾ ಮಾಡಿದ್ಮೇಲೆ ಎಲ್ಲ ಜಪ ಹಾಕಿಬಿಟ್ಟ ಇನ್ನೇನು ಫೈನಲ್ ಟಚಪ್ ಕೊಡಕ್ಕೆ ಬಂದಿದ್ದು ನೋಡ್ರಪ್ಪ ಟ್ರಿಪ್ದ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಎಂಡ್ ಟೈಮ್ ಆಗಿತ್ತು. ಮತ್ತು ಇನ್ನು ನಿಯರ್ದಿಂದ ಬಂದವರೆಲ್ಲ ಅನ್ನಗಳದ್ದು ಎಲ್ಲ ಕೊಲ್ಲಾಪುರಕ್ಕದು ಹೋಗೋದಿತ್ತು. ಮತ್ತು ನಾವು ಲಾಂಗ್ ಡ್ರೈವ್ ಇತ್ತರಪ್ಪ, ದೂರ ಹೋಗ್ಬೇಕಿರಲ್ಲ. ಸೊ ಇನ್ನೇನು ಎಲ್ಲ ಕಾರ್ಯಕ್ರಮ ಮುಗಿಸಿ ಒಬ್ರಿಗೆಲ್ಲ ಭೇಟಿಯಾಗಿ ಮತ್ತೇನೆಲ್ಲ ಮಾತುಕತೆ ಮುಗಿಸಿ ಪ್ರಾರ್ಥನೆ ಮುಗಿಸಿ ಇನ್ನೇನಂದ್ರೆ ಫಸ್ಟ್ ಕ್ಲಾಸ್ ಒಂದು ಫೋಟೋ ತಕ್ಕೊಂಡ ಮನೆಗೆ ಹೋಗೋದು ನೋಡ್ರಪ್ಪ ಸಾವ್ಕಾರ ಮಂದಿ. ಎಲ್ಲರಿಗೂ ನಮಸ್ಕಾರ ರೀ.